टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾನು ನನ್ನ ಮಕ್ಕಳು ದುಡ್ದು ನನ್ ಗಂಡನ್ ಸಾಕ್ತಾ ಇದ್ದೆ. ಇವಾಗ ನಮ್ಗೆ ಯಾರ್ ಕರ್ದಿಕ್ಕು? ನನ್ ಮಗ ಓದೋದ್ ಬಿಟ್ಟು ಕೆಲ್ಸ ಮಾಡ್ತಾ ಇದ್ದ. ರಾತ್ರಂಗೆ ಹೋಗಿ ಪ್ರಾಣ ತೆಗ್ದಿದ್ದವಲ್ಲ ಸರ್. ಪ್ರಾಣ ಹೋಗಂತ ಕೆಲ್ಸ ನನ್ ಮಗ ಏನ್ ಮಾಡಿದ ಸರ್? ಒಂದೇ ಒಂದ್ಸಲ ಸಾಕಾಗಿತ್ತು. ಬದುಕಂತ ಇದ್ವಿ. ಒಂದೇ ಒಂದ್ ಹುಡ್ಗಿಗೋಸ್ಕರ ಅವ್ರ ತಾಯಿನೂ ಎತ್ತಿರೋದೆ, ನಾನು ಎತ್ತಿರೋದೆ. ಅವ್ರಷ್ಟೇ ನಮಗೂ ಇರೋದು. ನಾನು ಕೂಲಿ ಮಾಡಿ ಬೆಂಗಳೂರಿಂದ ಬಂದು 3 ವರ್ಷ ಆಯ್ತು ಇಲ್ಲಿಗೆ ಬಂದು. ಅವತ್ತಿಗೆ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೀನಿ. ನಾನು 1-2 ವರ್ಷ ಓದಿದ್ವಿ, 2nd ಇಯರ್ ತನಕ ಓದ್ಸಕ್ ಆಗ್ಲಿಲ್ಲ. ಅವ್ರ ಅಪ್ಪಂಗ ಹಂಗ ಆದ್ಮೇಲೆ ಕಾಲೇಜ್ ಬಿಡ್ತಿ ಕೆಲ್ಸಕ್ ಹೋಗ್ತಾ ಇದ್ವಿ. ನಾನು ನನ್ ಮಕ್ಳು ಕೆಲ್ಸಕ್ ಹೋಗ್ತಾ ಇದ್ವಿ. ಇವಾಗ ಯಾರ್ ಸರ್ ನಮಗ್ ದಿಕ್ಕು? ನಮ್ಗೆ ಯಾರು? ರಾತ್ರಿ ಅವನು ಮನೆಗ್ ಬಂದ್, ನನ್ ಕೆಲ್ಸದಿಂದ ಬಂದ್ಮೇಲೆ ಮನೆಗ್ 2 ಸಲ ಬಂದು ಒಂದ್ಸಲಿ ಬಂದು ನೀರ್ ತಂದು ಕೊಟ್ಬಿಟ್ಟು ಹೋದ. ಮತ್ತೆ ಬಂದು ಊಟ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ನನ್ ಕೈಯಲ್ಲೇ ಊಟ ಇಸ್ಕೊಂಡ್ ತಿನ್ಬಿಟ್ಟು ಮಮ್ಮಿ ನಾನು ಹೋಗ್ತೀನಿ ಅಂದ. ಬೇಡಪ್ಪ ಇವತ್ತು ಹೋಗ್ಬೇಡ ಬಿಡು, ಹೋಗ್ಲಿ ಅಂದ್ರೆ ಬೇಡಪ್ಪ ಅಂತ ಹೇಳ್ದೆ. ಇಲ್ಲ ಸ್ವಲ್ಪ ಬೇಗ ಬಂದ್ಬಿಡ್ತೀನಿ ಅಂದೆ. ಸರಿ ಆಯ್ತು ಹೋಗ್ಬಿಟ್ಟು ಬೇಗ ಆಮೇಲೆ ಬಂದು 10:30 ನನ್ ಫೋನ್, ಮತ್ತೆ 10:30 ಕೆಲ್ಸದ ಹತ್ರನೇ ಇದ್ದ. ಮಾತಾಡ್ದ, ಬೇಗ ಬಾರಪ್ಪ ಅಂದೆ. ಸರಿ ಮಮ್ಮಿ ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ, ಇನ್ನೊಂದ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ, ನಾನು ಇರಲ್ಲ ಅಂತ ಹೇಳ್ದ. ಅಷ್ಟೇ ಸರ್. ಮತ್ತೆ 1 ಗಂಟೆ ಫೋನ್ ಮಾಡೋಷ್ಟರಲ್ಲಿ ಸ್ವಿಚ್ ಆಫ್. ಬೆಟ್ಟೋ ಕಂಪ್ನಿಗೆ ಹೋಗ್ತಾ ಇದ್ದ. ಸ್ಯಾಲ್ರಿ ಕೊಟ್ಟಿಲ್ಲ, ಕೆಲ್ಸಕ್ಕೆ ಹೋಗ್ಬೇಡ ಅಂದಾಗ ಹೋಗ್ತೀನಿ. ಆಮೇಲೆ ನಾನು ಹೋಗಲ್ಲ, ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ. ನಿಂಗೆ ಯಾಕೆ ಮಮ್ಮಿ ನೀನ್ ಸುಮ್ನೀರು, ನಂಗೆ ಏನೂ ಆಗಲ್ಲ ಅಂದ ಸರ್. ಒಂದೇ ಮನೆ ಆಚೆ ಹೋದ್ ಮಗ ಒಳಗಡೆ ಏನು ಹೇಳಿಲ್ಲ ಸರ್. ಕೆಲ್ಸಕ್ಕೆ ಹೋಗ್ ಬಂದ್ರೆ ಬಂದ್ ಮಲ್ಕೊಂಡ್ಬಿಡ್ತಾ ಇದ್ದ. ಊಟ ಸಹ ಮಾಡ್ತಾ ಇದ್ದ. ಹುಡ್ಗಿ ಬಗ್ಗೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಆ ಹುಡ್ಗಿಗ್ ಮೆಸೇಜ್ ಮಾಡೋಣಂತೆ, ಆ ಹುಡ್ಗಿ ಜೊತೆ ಕ್ಲೋಸ್ ಆಗಿದ್ನಂತೆ. ಅದು ಆ ಹುಡ್ಗಿನ ಅವನಿಗಿಂತ ದೊಡ್ಡವಳೆ ಆ ಹುಡ್ಗಿ. ಆ ಹುಡ್ಗಿ ಎಲ್ಲ ಓದ್ತಾವಳೆ. ಫೋನ್ ಬರೀ ಮೆಸೇಜ್ ಮಾಡ್ಕೊಂಡು ಇರ್ತಾ ಇದ್ರೇನೋ ಗೊತ್ತಿಲ್ಲ. ಯಾರು ಹುಡ್ಗಿ ಒಪ್ಪಿಗೆ ಇಲ್ದಿದೆ ಹುಡ್ಗ ಏನ್ ಮಾಡಕ್ ಆಗುತ್ತೆ ಸರ್? ಅವಾಗಾದ್ರೂ ಹುಡ್ಗಿ ಗೊತ್ತಿದ್ರು ಅವ್ರ ಮನೆಯವರು ತಂದೆ ತಾಯಿನ ಕರ್ಸಿಲ್ಲ. ಅವ್ರ ಅತ್ತೆ ಮಾವ ಅವ್ರ ಮನೆ ಹತ್ರನೇ ಇದ್ದಾರೆ. ಕರ್ಸಿಬಿಟ್ಟು ಏನಾದ್ರು ಒಂದ್ ಮಾತು ಹೇಳಿದ್ರೆ ನಿಮ್ ಹುಡ್ಗ ಹಿಂಗ್ ಬಂದವನೆ ಅಂತ. ನಮ್ ಹುಡ್ಗನ್ ನನ್ ಕರ್ಕೊಂಡ್ ಎಲ್ಲಾದ್ರೂ ಮನೆ ಹತ್ರ ಹೋಗ್ಬೇಕು, ಊರಲ್ಲೇ ಇರ್ತಾ ಇರಲಿಲ್ಲ. ನನ್ ಮಗನ್ ಬಂದ್ ಬರ್ತಿದ್ವಿ, ಬೇರೆ ಯಾರಿಗೂ ಬರ್ಬಾರ್ದು. ಬೆಳಗ್ಗೆ ಇರಿಟೇಷನ್ ಫೋನ್ ಮಾಡಿ. ನನ್ನ ಹೆಸರು ಭಾಗ್ಯ.